ಸರ್, ಬೆಳಗಾವಿ ದೇಶದಲ್ಲಿ ಆಗಿರುವಂಥ ಘಟನೆ ಇಮಿಡಿಯೇಟ್ ಆಕ್ಷನ್ ತೊಗೊಂಡ್ಬಿಟ್ರು, ಪೊಲೀಸರು ಒಳಗಡೆ ಬಂದು ಅದನ್ನ ಅರೆಸ್ಟ್ ಮಾಡೋದು ಆಯ್ತು. ಬಟ್ ಇಲ್ಲಿ ಸುಮೋಟೋ ಕೇಸ್ ದಾಖಲಿಸಲಿಕ್ಕೆ ಆಗ್ತಾ ಇಲ್ಲ, ಅವರೇ ಬಂದು ನೋಡ್ರಿ, ಕಾಂಗ್ರೆಸ್ ಪಾರ್ಟಿ ನಾವು ಆಕ್ಷನ್ ತಗೊಂತೀವಿ ಅಂತ ಹೇಳ್ತಾರೆ. ನೀವು ಭಾಳ ಸರಿಯಾಗಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ರಿ, ಅದ್ರ ಜೊತೆ ಉತ್ತರನೂ ಹೇಳಿದ್ರಿ. ಇವತ್ತು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಯಾವಾಗ ಹೆಂಗೆ ಬೇಕು ಹಂಗೆ ಹೊಳತೈತಿ. ಅದೇನೋ ಒಂದು ಹುಳ ಏನೋ ಹೇಳ್ತಾರಲ್ಲದ, ನುಸುಗುಣ್ಣಿ ಪುಳನೇ ಉಸುರುವಳ್ಳಿ ಹುಳದ ಜೊತೆ ಹೆಂಗೆ ಬೇಕು ಹಂಗೆ ಹೊಳ್ಳಾಡೋ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿಯವ್ರು ಮಾಡ್ತಾರೆ. ತಮ್ಮದು ಬಂದಾಗ ಒಂಥರ, ನಮ್ಮದು ಬಂದಾಗ ಒಂಥರ. ಇದು ಅವ್ರದ್ದು ದಿನನಿತ್ಯ ನಡೀತಕ್ಕಂಥ ಕೆಲಸ. ಯಾಕೆ ರಾಜಣ್ಣ ಹೌಸ್ನಾಗೆ ಬಂದು ಹೇಳ್ಯಾರ. ಇವತ್ತು ಹೌಸ್ನಾಗೆ ಬಂದು ಹೇಳಿದ್ರೆ ಯಾರು ಒಬ್ಬ ಒಳ್ಳೆ ಗೃಹ ಸಚಿವರಿದ್ರೆ ತಕ್ಷಣ ಅರ್ಧ ತಾಸ್ನಾಗೆ FIR ಮಾಡಿ ಒಳಗೆ ಹಾಕಂತ ಹೇಳ್ತಿದ್ರು. ಆದರೆ 4 ದಿವಸ ಅದರಲ್ಲಿ ಇಲ್ಲ, ಅವ್ರು FIR ನನಗೆ ಮಾಡಿಸಿಲ್ಲ, ಅವ್ರು ನನಗೆ ಕಂಪ್ಲೇಂಟ್ ಕೊಟ್ಟಿಲ್ಲ. ಕಂಪ್ಲೇಂಟ್ ಯಾಕೆ ಬೇಕು ನಿಮಗೆ? ಒಬ್ಬ ಸಚಿವರು ಆನ್ ದಿ ಫ್ಲೋರ್ ಹೇಳಿದಾಗ ನೀವು ಇಮಿಡಿಯೇಟ್ ಆ್ಯಕ್ಷನ್ ತೊಗೋಬೇಕಾಗಿತ್ತು. ಇವತ್ತು ಅದ ನಿಮಗೆ ಬೆಳಗಾವಿ ಅಧಿವೇಶನದಾಗ ಏನೋ ಆಗೈತಿ ಅಂತಂದ್ರೆ ಆಗೈತೋ ಇಲ್ಲ ಗೊತ್ತಿಲ್ಲ, ಆಗೈತೆ ಅಂತಂದ್ಕೂಳೆ ಸಿಟಿ ಅವ್ರನ್ನ ಎತ್ಕೊಂಡು ಬೆಳತನಕ ಅಡ್ಡಾಡುವಂಥ ಕೆಲಸ ಮಾಡಿದ್ರಿ. ಇಲ್ಲಿ ಯಾಕೆ ಮಾಡಲಿಲ್ಲ? ಹಂಗಂದ್ರೆ ನಮ್ಮ 18 ಜನ ಸ್ಪೀಕರ್ ನಮ್ಮ ಶಾಸಕರನ್ನ ಸಸ್ಪೆಂಡ್ ಮಾಡಿದ್ರಿ. ನಿಮ್ಮ ಕಾಂಗ್ರೆಸ್ಸಿನ ಮಂತ್ರಿಗಳಿಂದ ಹಿಡ್ಕೊಂಡು ಶಾಸಕರು ಏನು ಮಾಡಿದಾರೆ? ಅವತ್ತು ಮೈ ಕಿತ್ತಿ ಹೋಗಿದಾರಲ್ಲ, ಅವ್ರ ಮೇಲೆ ಯಾಕೆ ಆ್ಯಕ್ಷನ್ ಇಲ್ಲ? ಅವ್ರ ಮೇಲೆ ತೊಗೋಬೇಕಾಯ್ತು ಆ್ಯಕ್ಷನ್. ಹೆಂಗಂದ್ರೆ ಅವಾಗ ನೀವು ನಿಜವಾದತಕ್ಕಂಥ ಸಭಾಧ್ಯಕ್ಷರು ಅಂತ ಹೇಳ್ತಿದ್ವಿ. ನಿಮಗೆ ಸಭಾಧ್ಯಕ್ಷರು ಅಂದರೆ 224 ಮಂದಿನ ಒಬ್ಬರು ಅವ್ರು ಬಿಟ್ಟು ಎಲ್ಲರನ್ನೂ ಸಮನಾಗಿ ಕಾಣಬೇಕು. ನೀವು ಆ ಕಡೆದವ್ರು ಮೈಕ್ ಕಿತ್ತಿ ಹೋಗಿದ್ರೆ ಅವ್ರ ಮೇಲೆ ಏನು ಆ್ಯಕ್ಷನ್ ಮಾಡಲಿಲ್ಲ. ಆ ಮೈಕ್ ಅವ್ರು ಬಡ್ದಿದ್ರು ಅಷ್ಟೇ ಆ್ಯಕ್ಷನ್ ತೊಗೊತಿದ್ರು. ಅವ್ರ ಮೇಲೆ ಆ್ಯಕ್ಷನ್ ಮಾಡಲಿ. ಸ್ಪೀಕರ್ಗೆ ಎಲ್ಲ ವಿಡಿಯೋ ಅಲ್ಲಿ ರೆಕಾರ್ಡಿಂಗ್ಸ್ ಅದಾವೆ, ಯಾರು ಮೈಕ್ ಕಿತ್ತಾರೆ, ಯಾರು ಒಗದಾರ, ಯಾರ ಮ್ಯಾಗ ಒಗದಾರ ಅಂತದನ್ನು ಅವ್ರ ಮ್ಯಾಗೂ ಕೂಡ ಆ್ಯಕ್ಷನ್ ಮಾಡ್ತಕ್ಕಂಥ ಕೆಲಸನ ಮಾನ್ಯ ಸಭಾಧ್ಯಕ್ಷರು ಮಾಡ್ಬೇಕನ್ನೋ ದಾಖಲೆ ಮಾಡ್ತೀನಿ.